ಒಂದು ಬ್ರೇಕಿಂಗ್ ಬರ್ತಾ ಇದೆ. ಮಂಡ್ಯದಲ್ಲಿ ಒಂದು ಮನಕಲಕುವಂತಹ ಘಟನೆ ನಡೆದಿದೆ. ವೆರಿ ಸ್ಯಾಡ್. ಒಂದು ಮಗು ಟ್ರಾಫಿಕ್ ಪೊಲೀಸರ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಹೋಗಿದ್ದಾರೆ, ಆದರೂ ಕೂಡ ಪೊಲೀಸರ ಎದುರೇ 3 ವರ್ಷದ ಮಗು ಒಂದು ಮೃತಪಟ್ಟಿದೆ. ಆಗಿದ್ದಿಷ್ಟೇ, ಗಂಡ ಹೆಂಡತಿ ಮಗು ಎಲ್ಲರೂ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಚೆಕ್ ಮಾಡೋದಕ್ಕೆ ಅಂತ ನಿಲ್ಲಿಸಿದ್ದಾರೆ. ಅವರು ಆಯ ತಪ್ಪಿ 3 ಜನ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಆ ಟೈಮಲ್ಲಿ ಬಿದ್ದಾಗ ಆ 3 ವರ್ಷದ ಮಗು ತಲೆಗೆ ಏಟು ಬಿದ್ದು ಪಾಪ ಮೃತಪಟ್ಟಿದೆ. ಮಗುವನ್ನು ಕಳ್ಕೊಂಡ ತಾಯಿಯ ಗೋಳಾಟ ಹೇಳುತ್ತಿರೋದು. ಜನ ಎಲ್ಲ ಸೇರಿ ಪೊಲೀಸರಿಗೆ ಧಿಕ್ಕಾರ ಕೂಗಿ ಎಲ್ಲ ಮಾಡಿದ್ದಾರೆ. 3 ವರ್ಷದ ಹೃತಿಕ್ಷಾ ಅಂತಕ್ಕಂಥ ಮಗು, ಮೃತಪಟ್ಟ ಮಗು. ಹೆಲ್ಮೆಟ್ ತಪಾಸಣೆಗೆ ಬೈಕ್ ಅಡ್ಡಗಟ್ಟುತ್ತಾರೆ ಪೊಲೀಸರು, ಆವಾಗ ನಡೆದಿರ್ತಕ್ಕಂಥ ದುರಂತ ನೋಡಿ. ಹೆಲ್ಮೆಟ್ ತಪಾಸಣೆ ಅಷ್ಟೇ ತಾನೇ, ಏನು ನಿಲ್ಲಿಸಿದ್ರಾಗಿರೋದಪ್ಪ. ನನ್ನ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಹೆಲ್ಮೆಟ್ ಹಾಕಿರಲಿಲ್ಲ. ಇನ್ನು ಫೈನ್ ಹಾಕ್ತಾರೆ ಅಂತ ಎಲ್ಲೋ ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನೋ ಮಾಡಿದಾರೆ ಅವರು. ಅಂಥ ಟೈಮ್ನಲ್ಲಿ ಅಲ್ಲಿ ಹಂಪ್ ಇತ್ತೋ ಹಳ್ಳ ಇತ್ತೋ ಏನೋ ಇದೆ, ಬೈಕನ್ನು ಅದಕ್ಕೆ ಬಿಟ್ಟಿದ್ದಾರೆ. ಬ್ಯಾಲೆನ್ಸ್ ತಪ್ಪಿ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ನೇರವಾಗಿ ಆ ತಾಯಿ ಮಡ್ಲಲ್ಲಿದ್ದಂತಹ 3 ವರ್ಷದ ಮಗು ತಲೆಗೇಟು ಬಿದ್ದುಬಿಟ್ಟಿದೆ. ಆ ಬಿದ್ದಾಗ ಮಗು ಮೃತಪಟ್ಟಿದೆ. ಎಂಥ ದುರಂತ. ನಿಯಂತ್ರಣ ತಪ್ಪಿ ಬೈಕ್ನಿಂದ ಎಲ್ಲರೂ ಬಿದ್ದಿದ್ದಾರೆ. ಬಿದ್ದಾಗ ಇವರೇನೋ ದೊಡ್ಡವರು ಪಾಪ ತಡ್ಕೊಂಡಿದ್ದಾರೆ. ಆ ಮಗು 3 ವರ್ಷದ ಮಗು ಕಥೆ ಇದು. ಸೊ ಹಾಗಾಗಿ ಮಗು ಮೃತಪಟ್ಟಿದೆ. ಮಂಡ್ಯದ ಸ್ವರ್ಣಸಂದ್ರ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ಪೊಲೀಸರು ಕೂಡ ಒಂದೊಂದು ಸರ್ತಿ ಹಾಗೆ ಮಾಡ್ತಾರೆ. ಸ್ಲೋ ಮಾಡ್ತಾರೆ ಅಂತ ನಿಲ್ಲಿಸ್ತಾರೆ ಅಂದಾಗ ಅವ್ರು ನಿಲ್ಲಿಸದೇ ಇದ್ದಾಗ ಓಡೋದು, ಅವ್ರ ಹಿಂದ್ಗಡೆಯಿಂದ ಹಿಡ್ಕೊಳ್ಳೋ ಪ್ರಯತ್ನ ಮಾಡೋದು, ಈ ಥರ ಎಲ್ಲ ಟ್ರಾಫಿಕ್ ಪೊಲೀಸರು ಮಾಡ್ತಾರೆ. ಬರೀ ಯಾರೋ ದೊಡ್ಡವರು ಹುಡುಗರಾಗಿದ್ದರೆ ಅದೊಂಥರ. ಪಾಪ ಮಗು ಇತ್ತು, ನೋಡಬೇಕಾಗಿತ್ತು. ಅದಕ್ಕೆ ನಾನು ಯಾವಾಗಲೂ ಇಂಥ ಸುದ್ದಿಗಳು ಬಂದಾಗ ಹೇಳ್ತಿರ್ತೀನಿ, ಸಾವು ಎಲ್ಲಿ ಯಾರಿಗೆ ಯಾವಾಗ ಕಾದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಆ ತಂದೆ ತಾಯಿ ಗತಿ ಏನು ಪಾಪ, ಮಗು ಕಳ್ಕೊಂಡು 3 ವರ್ಷ ಕಣ್ಣು ಮುಂದೆ ಆಡಿ ಬೆಳೆದಿದ್ದ ಮಗು ಕೈಯಲ್ಲಿ ಆ ಮಡ್ಲಲ್ಲೇ ಪ್ರಾಣ ಬಿಡುತ್ತೆ ಅಂತಂದರೆ ಆ ತಾಯಿ ಹೃದಯ ಹೆಂಗೆ ತಡ್ಕೋಬೇಕು, ಹೆಂಗೆ ಈ ದುಃಖವನ್ನು ಹೆಂಗೆ ನುಂಗಬೇಕು. ಹಾಗಂತ ಪೊಲೀಸರು ತಡಿಲೇಬಾರ್ದಾಗಿತ್ತು ಅಂತಲೂ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಬಟ್ ಆ ಟೈಮ್, ಆ ಮೊಮೆಂಟಲ್ಲಿ ಏನೋ ಒಂದು ಎಡವಟ್ಟಾಗಿದೆ. ಏನು ಹಬ್ಬ ಅಂದರೆ ಒಂದು 1000 ರೂಪಾಯಿ ಫೈನ್ ಆಗ್ತಾಯಿದ್ರು, ಅಥವಾ ಕಟ್ಬಿಟ್ಟು ಹೋಗಿದ್ದಿದ್ರು ಆಗಿರ್ತಿತ್ತು. ಇವ್ರೂ ಯಾರಿಗೆ ಗೊತ್ತು ಹೀಗಾಗುತ್ತೆ ಅಂತ. ಅಲ್ಲಿ ಈಗ ತುಂಬ ಜನ ಸೇರಿಕೊಂಡು ಪೊಲೀಸರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರು ಮಾಡಿದ್ದು, ಹೆಲ್ಮೆಟ್ ತಪಾಸಣೆ ಮಾಡಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಏನೋ ವೆರಿ ಅನ್ಫಾರ್ಚುನೇಟ್, ಈ ಥರ ದುರ್ಘಟನೆ ನಡೆದು ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಎಂಥ ಅನ್ಯಾಯ ರೀ. ಅತ್ಲಾಗ ಇವರೇ ನಿಲ್ಲಿಸ್ಬಿಟ್ಟಿದ್ದಿದ್ರೆ ಬೈಕನ್ನು ಪೊಲೀಸರು ತಡೆದಾಗ ಆಗೋಗಿರ್ತಿತ್ತು, ಅಥವಾ ಪೊಲೀಸರೇ ಬಿಟ್ಟಿದ್ರೂ ಆಗಿರ್ತಿತ್ತು. ಏನು ನಡೀತು ಆ ಮೊಮೆಂಟಲ್ಲಿ, ಹೆಂಗೆ ಬಿದ್ದರು, ಏನಾಯಿತು, ಈಗೇನು ಪ್ರೊಟೆಸ್ಟ್ ನಡೀತಾ ಇರೋದು ಏನಲ್ಲಿ ಅಂತ?
ಅರವಿಂದ್, ಒಂದು ರೀತಿಯಾಗಿ ಅವೈಜ್ಞಾನಿಕವಾಗಿ ಪೊಲೀಸರು ಈ ಒಂದು ತಪಾಸಣೆ ಮಾಡ್ತಾ ಇದ್ರು ಅಂತೇಳಿ ಕೂಡ ಆಗಿಂದ ಕೂಡ ಕಂಪ್ಲೇಂಟ್ ಬರ್ತಾ ಇತ್ತು. ಅಂದ್ರೆ ಸ್ವರ್ಣಸಂದ್ರದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಅಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಹಾಕೊಂಡು ಹಿಡಿಯುವಂಥದ್ದು. ಯಾಕಂದ್ರೆ ವೇಗವಾಗಿ ಬಂದಂತಹ ವೆಹಿಕಲ್ಗಳು ಯಾವ ಕೂಡ ಕಂಟ್ರೋಲ್ ಸಿಗಲ್ಲ, ಆ ನಿಟ್ಟಿನಲ್ಲಿ ಅಲ್ಲಿ ಹಿಡಿಬಾರ್ದು ಅಂತೇಳಿ ಕೂಡ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಒಂದು ಮಗು ಕೂಡ ಸಾವನ್ನಪ್ಪಿರುವಂತಹ ಮನಕಲಗೋ ಘಟನೆ ಕೂಡ ಜರುಗಿರುವಂಥದ್ದು. ನಾನಿದೀಗ ಸದ್ಯ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಬಳಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಇದೀಗ ಇಲ್ಲಿ ಪೋಷಕರು ಮತ್ತೆ ಸ್ಥಳೀಯರೆಲ್ಲರೂ ಕೂಡ ಮಗುವಿನ ಶವವಿಟ್ಟು ಒಂದು ಪ್ರತಿಭಟನೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರ ವಿರುದ್ಧವಾಗಿ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ನಮ್ಮ ಮಗುವಿನ ಸಾವಿಗೆ ನ್ಯಾಯವನ್ನು ಕೊಡೋರು ಯಾರು ಅಂತೇಳಿ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೀಗ ಆ ಒಂದು ಪೋಷಕರನ್ನು ಕೂಡ ನಾನು ಮಾತಾಡಿಸುವಂತ ಕೆಲಸ ಕೂಡ ಮುಂದಾಗ್ತೀನಿ. ಅಲ್ಲಿ ಏನಾಯ್ತು ಅಂತೇಳಿ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಇದು ಅಚಾತುರ್ಯಾಗಿ ಏನಾರು ಒಪ್ಪಿತಪ್ಪಿ ರಸ್ತೆಯಲ್ಲಿ ಇದಾಗ ಬಿದ್ದಿದ್ರೆ ಓಲಿ ನಮ್ದು ತಪ್ಪು ಅನ್ಬೋದಾಯ್ತು. ಇದು ಹೆಂಗೆ ಕೊಲೆ ಅಂತಾರೆ ಅದೇ ತರ ಈಗ ಪೊಲೀಸರು ಯಾರು ಅಡ್ಡ ಇದ್ರು ಅವ್ರ ಮೇಲೆ FIR ಆಗಬೇಕು, ತಿರ್ಗೇನ ಅವ್ರನ್ನ ಅಮಾನತ್ಗೊಳಿಸ್ಬೇಕು. ಇದಾಗೋ ಗಂಟು ಯಾವುದೇ ಕಾರಣಕ್ಕೂ ಇಲ್ಲಿ ಎದ್ದೋಡ್ಬಾರ್ದು. ಇದು ಅಷ್ಟೇ. ಇದು ಪೊಲೀಸರು ಯಾರೇ ಡ್ಯೂಟಿ ಮಾಡ್ತಿದ್ರು ಅವ್ರನ್ನೆಲ್ಲಾರನು ಕರ್ಸ್ಬಿಟ್ಟು ಮಂಡ್ಯಕ್ಕೆ ಯಾರು ಉಸ್ತುವಾರಿ ಅವ್ರೆ ಎಲ್ಲಾರು ಬರ್ಬೇಕು, ಬಂದೆ ಆ ಪುಟ್ಟ ಮಗಿಗೆ ನ್ಯಾಯ ಕೊಡ್ಬೇಕು. ಪೊಲೀಸ್ನವರು ಕೈ ಹಿಡ್ಕ ಎಳೆದಾಗ ಪಾಪು ಬಿದ್ದು ಕೆಳಕ್ಕೆ ಪ್ರಾಣ ಬಿಟ್ಟಿರೋದು ಪೊಲೀಸ್ನವರು ಇದು ಕಾರಣ. ಮದ್ದೂರು ತಾಲೂಕು ಗೊರ್ನಳ್ಳಿ ಗ್ರಾಮದಲ್ಲಿ ಆ ಪಾಪುಗೆ ನಾಯಿ ಕಚ್ಚಿದ್ರಿಂದ ಮದ್ದೂರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋದಾಗ ಏನಾಗೈತೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯಕ್ಕೆ ಹೋಗಿ ಅಂತ ಅಂದವ್ರೆ. ಅವಾಗ ಕಾರ್ ಇರ್ಲಿಲ್ಲ, ಸ್ಕೂಟ್ರಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಇವರು ಪಾಪ ಅವರ ತಾಯಿನೋ ಮತ್ತೆ ಅವ್ರ ಚಿಕ್ಕಪ್ಪನ ಜೊತೆಲಿ ಬರ್ಬೇಕಾದ್ರೆ ಸ್ವರ್ಣಸಂದ್ರದ ಹತ್ರ ಇವ್ರದ್ದು ಯಾವಾಗ್ಲೂ ಡೈಲಿ ಅಡ್ಡ ಆಗ್ತಾರೆ ಪೊಲೀಸ್ನವರು. ಅಲ್ಲಿ ಕೈ ಹಿಡಿದು ಎಳೆದಿದ್ದಾರೆ. ನಿನ್ಸ ಹುಡುಗ ಅರ್ಜೆಂಟ್ ಐತೆ ಸರ್ ಅಂದಾಗ್ಲೂ ನಿನ್ಸಕ್ಕೆ ಕೈ ಹಿಡಿದು ಎಳೆದಿದ್ರೆ ಡಿವೈಡರ್ ಹಂಚು ಬಂದಾಗ ಆ ಹುಡುಗ ಸ್ಕಿಡ್ ಆಗಿಬಿಟ್ಟು ಅವ್ರ ತಾಯಿಗೂ ಕೈ ಫ್ರಾಕ್ಚರ್ ಆಗಿದೆ, ಮಗು ಅಲ್ಲೇ ಪ್ರಾಣ ಬಿಟ್ಟೈತೆ. ಘಟನೆ ನಡೆದ ಸ್ಥಳದಿಂದ ಪೊಲೀಸ್ನವರು ಎಸ್ಕೇಪ್, ಯಾರು ಇಲ್ಲ ಅಲ್ಲಿ. ಡ್ಯೂಟಿಲಿ ಇದ್ದಂತ ಅಧಿಕಾರಿಗಳು ಒಬ್ರು ಇಲ್ಲ, ಅಲ್ಲಿದ್ದಂತ ಪೊಲೀಸ್ನವರು ಒಬ್ರು ಇಲ್ಲ ಅಲ್ಲಿ. ಅಟ್ಲೀಸ್ಟ್ ಮಗು ಬೀಗಾಗಿದೆ ಅಂತ ಹಾಸ್ಪಿಟಲ್ಗಾರ ತೋರಿಸುವಂತ ಸೌಜನ್ಯ ಇಲ್ಲ ಪೊಲೀಸರು. ಸಂಬಳ ಹಾಕಲ್ವಾ ಸರ್ ಅವ್ರಿಗೆ? ಸಂಬಳ ಹಾಕಲ್ವಾ? 100-200ಕ್ಕೆ ಒಂದ್ ಮಗಿನ ಜೀವನ ಮಾಡೋರು ಕೊಟ್ಟಾರೆ ಈಗ, ಮಗಿನ ಜೀವ ಕೊಟ್ಟಾರೆ ಈಗ. ಅರವಿಂದ್, ಇದು ಏನು ಇಲ್ಲಿನ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಪೋಷಕರೆಲ್ಲರೂ ಕೂಡ ಮಗುವನ್ನ ಎತ್ಕೊಂಡು ಕೂಡ ತಮ್ಮ ಆಕ್ರೋಶವನ್ನ ನುಡಿಗಳನ್ನ ವ್ಯಕ್ತಪಡ್ತಾ ಇದ್ರಿ. ಸರ್, ನೀವೇನ ಗಾಡಿ ಓಡಿಸ್ತಾ ಇದ್ದು? ಪೊಲೀಸರು ಅಡ್ಡ ಹಾಕ್ಲಾಗ ಸ್ಕಿಡ್ ಆಗಿ ಗಾಡಿ ಬಿದ್ದು ಟೆಂಪೋ ಬಂದು ಹರ್ಕೊಂಡಾಯ್ತು ನನ್ನ ಮೇಲೂ ನನ್ನ ಮಗಳ ಮೇಲೂ ಕಣಮ್ಮ. ಮಗುಗೆ ಏನಾಗಿತ್ತಮ್ಮ? ನಾಯಿ ಕಚ್ಚಿಬಿಟ್ಟಿತ್ತು. ಹೌದು, ನಾನೇ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ. ಅಡ್ಡ ಹಾಕಿದ್ರು ನಾಯಿ ಕಚ್ಚಿಬಿಟ್ಟೆ. ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೋಬೇಕು ಬಿಡಿ ಸರ್ ಅಂದು. ಟೆಂಪೋ ಈ ಕಡೆ ಕರ್ರು ಟೆಂಪೋ ಬಂದಂಗೆ ಹರ್ಕೊ ಬಂದ್ಬಿಡ್ತು. ಪೊಲೀಸರು ಅಡ್ಡ ಹಾಕಿ ನನ್ನ ಮಗಳು ಸತ್ತೋದ್ಲು. ಇತ್ತಾಗ ಬನ್ನಿ ಅಂತ ಕೈ ಮಾಡಿದ್ದಾರೆ. ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದ ಏನಂತ ಹೇಳಿ ಅವ್ರ ಅಡ್ಡ ಬಿದ್ದಿರೋದು. ನಮ್ಮ ಅಣ್ಣ ಕರ್ಕ ಬರ್ತಾ ಇದ್ದಾನೆ, ನಮ್ಮ ಮಗನ ತೀಸ್ಕೊಂಡು ನನ್ನ ಮಗಳಿಗೆ 3 ವರ್ಷ ಸರ್. ಚಿನ್ನ ಸಾಕಿದೆ ಸರ್. ಕೂತಾಡಿ ಆ ಕಡೆ ಈ ಕಡೆ ಓಡೋದ್ರು ಸರ್ ಅವರು. ನನ್ನ ಮನೆ ಹಿರಿ ಮಗಳು, ನನ್ನ ಮನೆ
ಅರವಿಂದ್, ಇದಿಷ್ಟು ಪೋಷಕರ ಒಂದು ಆಕ್ರೋಶದ ನುಡಿಗಳ ಜೊತೆಗಾಗಿ ಒಂದು ರೀತಿಯಾಗಿ ಆಕ್ರಂದನೂ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಒಬ್ಬಳೆ ಮಗಳನ್ನ ನಾನು ಚಿನ್ನ ಸಾಕ್ದಂಗೆ ಸಾಕಿದ್ದೆ, ಆದ್ರೆ ಇದೀಗ ಆಕೆಗೆ ನಾಯಿ ಕಚ್ಚಿತ್ತು, ಆ ನಿಟ್ಟಿನಲ್ಲಿ ಆಕೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಂತ ವೇಳೆಯಲ್ಲಿ ಈ ರೀತಿಯ ಅಂತ ಕೃತ್ಯ ಆಗಿದೆ ಅಂತೇಳಿ ಕೂಡ ಅವರು ಕಣ್ಣೀರನ್ನ ಆಗ್ತಾ ಇರುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರೋಹಿತ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಕೈ ಹಿಡಿದು ಎಳೆದ್ರ ಸ್ಕಿಡ್ ಆಗಿ ಬಿದ್ರ ಒಂದು ಕ್ಲಾರಿಟಿ ಸಿಗಬೇಕು. ಆಸ್ಪತ್ರೆಗೆ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದ ದಂಪತಿ, ಓಕೆ, ಮಗುವಿಗೆ ನಾಯಿ ಕಚ್ಚಿದ್ದ ಕಾರಣ ಚಿಕಿತ್ಸೆಗೆ ತೆರಳುತ್ತಾ ಇದ್ರು ಮೂವರು. ಮಿಮ್ಸ್ ಆಸ್ಪತ್ರೆಗೆ ಹೋಗ್ತಾ ಇದ್ರು ವಾಣಿ ಮತ್ತು ಅಶೋಕ್ ಅಂತನ್ಬಿಟ್ಟು. ಈ ವೇಳೆ ಪೊಲೀಸರು ಕೈ ಹಿಡಿದು ಎಳೆದ್ರು ಅಂತಕ್ಕಂಥದ್ದು ಅವ್ರು ಕೆಲವರು ಮಾಡಿರೋ ಆರೋಪ. ಅವಾಗೇನೋ ಇನ್ನು ಕೆಲವರು ಸ್ಕಿಡ್ ಆಗಿ ಬಿದ್ದರು ಅಂತಾರೆ. ಸ್ಥಳದಲ್ಲೇ ಮಗು ಬೀಳುತ್ತೆ, ಸಾವನ್ನಪ್ಪುತ್ತೆ. ಆ ತಾಯಿಗೂ ಕೂಡ ಕೈ ಏನೋ ನೋವು ಏಟಾಗಿದೆ, ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಮದ್ದೂರಿನವ್ರು ಇವರೆಲ್ಲ ಮೂಲತಃ. ಅವರು ಅಲ್ಲಿಂದ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಆಗಲ್ಲ, ನೀವು ಮಂಡ್ಯಕ್ಕೆ ಹೋಗಿ ಮಿಮ್ಸ್ ಹಾಸ್ಪಿಟ್ಲ್ಗೆ ಹೋಗಿ ಅಂತ ಹೇಳಿದ್ದಾರೆ. ಹೋಗಬೇಕಾದ್ರೆ ಇವರು ಸ್ವರ್ಣಸಂದ್ರದ ಹತ್ರ ಬಂದಾಗ ಪೊಲೀಸರು ಅಡ್ಡ ಹಾಕಿದ್ದಾರೆ. ಬ್ಯಾರಿಕೇಡ್ ಇರುತ್ತಪ್ಪ, ಪೊಲೀಸರು ನಿಲ್ಲಿಸಿದ್ರಾಗಿರೋದು. ನಿಲ್ಲಿಸಿ ಇವ್ರು ಹೇಳಿದ್ದಾರೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಬಿಡಿ ಅಂತ. ಸಡನ್ನಾಗಿ ಅವ್ರು ಶುರು ಮಾಡಿದ್ದಕ್ಕೇನೋ ಹಿಡಿದು ಎಳೆದಿದ್ದಾರೆ ಅಂತ. ಮತ್ತೆ ನನ್ನ ಕೊಲೀಗ್ ರೋಹಿತ್ನ ನಾನು ಲೈನಿಗೆ ತಗೋತೀನಿ. ರೋಹಿತ್, ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಕೆಲವರು ಹೇಳಿದ್ರು ಪೊಲೀಸರು ಕೈ ಹಿಡಿದು ಎಳೆದ್ರು ಅಂತನ್ಬಿಟ್ಟು, ನಿಜಾನ ಅಥವಾ ಏನಾದ್ರು ಸ್ಕಿಡ್ ಆಗಿ ಇವರೇ ಬಿದ್ರಾ ಅಂತ? ಅರವಿಂದ್, ಆ ಉತ್ತರವನ್ನ ಪೊಲೀಸರು ಕೊಡಬೇಕಾಗಿರುವಂಥದ್ದು. ಅಂದ್ರೆ ಸ್ವತಃ ಪೋಷಕರು ಹೇಳ್ತಾ ಇರುವಂಥದ್ದು, ಅಂದ್ರೆ ಮಗುವಿನ ತಾಯಿ ಕೂಡ ಹೇಳ್ತಾ ಇರುವಂತ ಮಾತೇನಂದ್ರೆ, ನಾನು ಬೈಕ್ನಲ್ಲಿ ನನ್ನ ಮಗಳನ್ನ ಈ ಹಿಂಭಾಗ ಕೂರಿಸ್ಕೊಂಡಿದ್ದೆ ಹೆಚ್ಚಿನ ಚಿಕಿತ್ಸೆಗಾಗಿ. ಅಂದ್ರೆ ನಾಯಿ ಕಚ್ಚಿತ್ತು ನನ್ನ ಮಗಳಿಗೆ. ಆ ನಿಟ್ಟಿನಲ್ಲಿ ಮದ್ದೂರಿನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆಗಲ್ಲ ನಿಟ್ಟಿನಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದೆ. ಈ ನಡುವೆ ಸ್ವರ್ಣಸಂದ್ರದ ಬಳಿ ಪೊಲೀಸರು ನಮ್ಮ ಗಾಡಿಯನ್ನ ಅಡ್ಡ ಹಾಕಿದ್ರು. ಆ ವೇಳೆ ಮಗುಗೆ ಈ ರೀತಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅಂತೇಳಿ ಕೂಡ ಹೇಳ್ತಾರೆ. ಅದಾದ ಬಳಿಕವಾಗಿ ಕೂಡ ಪೊಲೀಸರು ಗಾಡಿ ಮೂವ್ ಆಗುವಂತ ಸಂದರ್ಭದಲ್ಲಿ ಕೈ ಹಿಡಿದ್ರು ಎಳೆದ್ರು ಬೈಕ್ ಅನ್ನ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಈ ವೇಳೆ ಬೈಕ್ ಆಯತಪ್ಪಿ ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಮಗು ಹತಾಟನೆ ಕೆಳಗಡೆ ಬೀಳುತ್ತೆ. ಈ ಸಂದರ್ಭದಲ್ಲಿ ಮಗುವಿನ ತಲೆಗೆ ಬಲವಾದಂತ ಪೆಟ್ಟು ಬಿದ್ದಂತ ಕಾರಣವಾಗಿ ತೀವ್ರ ರಕ್ತಸ್ರಾವ ಆದಂತ ಹಿನ್ನೆಲೆಯಲ್ಲಿ ಮಗು ಸಾವನ್ನಪ್ಪುವಂಥದ್ದು. ಈ ನಿಟ್ಟಿನಲ್ಲಿ ಪೋಷಕರ ಆಕ್ರಂದನೂ ಕೂಡ ಮುಗಿಲು ಮುಟ್ಟುವಂಥದ್ದು. ಅರವಿಂದ್, ಯಾಕಂದ್ರೆ ಇರುವಂತ ಒಬ್ಬಳು ಮಗಳನ್ನ ನಾನು ತುಂಬಾ ಚಿನ್ನದಂತೆ ಸಾಕಿದ್ದೆ, ಈಗ ಆಕೆಯು ಕೂಡ ಇಲ್ಲ ಅಂತೇಳಿ ಕೂಡ ಆಕೆಯ ತಂದೆ ಕೂಡ ಕಣ್ಣೀರು ಆಗ್ತಾ ಇರುವಂತದ್ದು. ಆಕೆಯ ತಾಯಿ ಕೂಡ ಆಕ್ರಂದವನ್ನ ವ್ಯಕ್ತಪಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗೆ. ತಪ್ಪು ಯಾರ್ದೋ ಏನೋ, ಪಾಪ ಆ ಅಮಾಯಕ ಮಗು ಪ್ರಾಣ ಕಳ್ಕೊಳ್ತಾರೆ. ಇವ್ರ ಕಡೆಯಿಂದ ಆಗಿದೆಯೋ ಅವ್ರ ಕಡೆಯಿಂದ ಆಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಆ ಮಗು ಹೋಯ್ತು ಪ್ರಾಣ. ವೆರಿ ಅನ್ಫಾರ್ಚುನೇಟ್. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ 3 ವರ್ಷದ ಮಗುವೊಂದು ಮೃತಪಟ್ಟಿದೆ. ಹಾಗಾಗಿ ಪೊಲೀಸರ ವಿರುದ್ಧ ಈಗ ಭುಗಿಲೆದ್ದಿದೆ ಆಕ್ರೋಶ. ತುಂಬ ಜನ ಸೇರಿದ್ದಾರೆ, ರೋಡ್ ಬ್ಲಾಕ್ ಮಾಡಿದ್ದಾರೆ, ಹೆದ್ದಾರಿಯಲ್ಲೇ ಕೂತ್ಕೊಂಡು ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ FIR ಆಗಬೇಕು, ಆ ಮಗು ಸಾವಿಗೆ ನ್ಯಾಯ ಕೊಡಬೇಕು, ಅಲ್ಲಿ ತನಕ ನಾವು ಇದನ್ನ ಈ ಜಾಗ ಖಾಲಿ ಮಾಡಲ್ಲ ಅಂತ ಕೂತಿದ್ದಾರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು. ಪೊಲೀಸರು ಅಡ್ಡ ಹಾಕ್ಲಾಗಿ ಸ್ಕಿಡ್ ಆಗಿ ಗಾಡಿ ಬಿದ್ದು ಟೆಂಪೋ ಬಂದು ಹರ್ಕೊಂಡಾಯ್ತು ನನ್ನ ಮೇಲೂ ನನ್ನ ಮಗಳ ಮೇಲೂ ಕಣಮ್ಮ. ನಾಯಿ ಕಚ್ಚಿಬಿಟ್ಟಿತ್ತು. ಹೌದು, ನಾನೇ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ. ಅಡ್ಡ ಹಾಕಿದ್ರು ನಾಯಿ ಕಚ್ಚಿಬಿಟ್ಟೆ, ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೋಬೇಕು ಬಿಡಿ ಸರ್ ಅಂದು. ಟೆಂಪೋ ಈ ಕಡೆ ಕರ್ರು ಟೆಂಪೋ ಬಂದ್ ನಂಗೆ ಹರ್ಕೊ ಬಂದ್ಬಿಡ್ತು. ಪೊಲೀಸರು ಅಡ್ಡ ಹಾಕಿ ನನ್ನ ಮಗಳು ಸತ್ತೋದ್ಲು. ಇತ್ತಾಗ ಬನ್ನಿ ಅಂತ ಕೈ ಮಾಡಿದ್ದಾರೆ. ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದ ಏನಂತ ನಮ್ಮ ಅಣ್ಣ ಕರ್ಕೊ ಬರ್ತಾ ಇದ್ದಾಳೆ, ನಮ್ಮ ಅಣ್ಣ ಕರ್ಕೊ ಬರ್ತಾ ಇದ್ದಾನೆ. ನಮ್ಮ ಮಗಳನ್ನ ತೀರ್ಸ್ಕೊಂಡು ಚಿನ್ನ ಸಾಕಿದೆ ಸರ್. ಕೂತಾಡಿ ಆ ಕಡೆ ಈ ಕಡೆ ಓಡೋದ್ರು ಸರ್ ಅವರು. ನನ್ನ ಮನೆ ಇದೆ ಮಗಳು, ನನ್ನ ಮನೆ ಅರವಿಂದ್, ಇದಿಷ್ಟು ಚಿನ್ನ ಸಾಕಿದೆ ಸರ್.
ಕೂತಾಡಿ ಆ ಕಡೆ ಈ ಕಡೆ ಓಡೋದ್ರು ಸರ್ ಅವರು. ನನ್ನ ಮನೆ ಹಿರಿ ಮಗಳು, ನನ್ನ ಮನೆ. ಗೊತ್ತಾಯ್ತು ಇದು ಹೆಂಗೆ ಕೊಲೆ ಅಂತಾರೆ, ಅದೇ ತರ ಈಗ ಪೊಲೀಸರು ಯಾರು ಅಡ್ಡ ಇದ್ರು ಅವ್ರ ಮೇಲೆ FIR ಆಗಬೇಕು, ತಿರ್ಗೇನವ್ರನ್ನ ಅಮಾನತ್ಗೊಳಿಸ್ಬೇಕು. ಇದಾಗೋ ಗಂಟು ಯಾವ್ದೇ ಕಾರಣಕ್ಕೂ ಇಲ್ಲಿ ಎದೋಡ್ಬಾರ್ದು. ಇದು ಅಷ್ಟೇ. ಇದು ಓಕೆ, ಪೊಲೀಸರೇ ಕೊಲೆ ಮಾಡಿದ್ದಾರೆ ಆ ಮಗುವನ್ನು ಅನ್ನೋ ರೀತಿಯಲ್ಲಿ ಆಕ್ರೋಶ ಜೋರಾಗ್ತಾ ಇದೆ. ಬಟ್ ಇದು ಪೊಲೀಸರು ಮಾಡಿರ್ತಕ್ಕಂಥ ಎಡವಟ್ಟೆ. ತೀರಾ ನೀವು ಆಯಿತು ಯಾರೋ ಇಬ್ಬರು ಹುಡುಗರು ಹೋಗ್ತಾ ಇದ್ರು, ಹೆಲ್ಮೆಟ್ ಹಾಕಿರಲಿಲ್ಲ ಅಂದಾಗ ಸ್ವಲ್ಪ ರ್ಯಾಶಾಗಿ ನಡ್ಕೋಬೇಕು. ಒಂದು ಫ್ಯಾಮಿಲಿ ಹೋಗ್ತಾ ಇದೆ ಅಂತಂದಾಗ ಪೊಲೀಸರು ಕೂಡ ಸ್ವಲ್ಪ ಮಾನವೀಯ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಅವ್ರು ಹೇಳ್ಕೊಂಡಿದ್ದಾರಂತೆ ಮಗುಗೆ ನಾಯಿ ಕಚ್ಚಿಬಿಟ್ಟಿದೆ, ಹಾಸ್ಪಿಟ್ಲಿಗೆ ಹೋಗಬೇಕು ಬಿಡಿ ಅಂದಾಗ ಮಾನವೀಯತೆ ದೃಷ್ಟಿಯಿಂದಾದರೂ ಪೊಲೀಸರು ಬಿಟ್ಟು ಕಳಿಸ್ಬೇಕಾಗಿತ್ತು. ಆದರೂ ಪೊಲೀಸರು ಬಿಟ್ಟಿಲ್ಲ. ಇವ್ರು ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ, ಅವನು ಯಾರೋ ಹಿಡಿದಿದ್ದಾನೆ ಅಂತ ಅನ್ಸುತ್ತೆ ಬೈಕು. ಆ ಸಂದರ್ಭದಲ್ಲಿ ಇನ್ಬ್ಯಾಲೆನ್ಸ್ ಆಗಿ ಬಿದ್ದಿದ್ದಾರೆ. ಕೊನೆಗೆ ಆ ಮಗುಗೆ ತಲೆಗೆ ಏಟು ಬಿದ್ದಿದೆ ನೋಡಿ. ಆಲ್ರೆಡಿ ಆ ಮಗುಗೆ ನಾಯಿ ಕಚ್ಚಿದೆ. ನಾಯಿ ಕಚ್ಚಿರೋ ನೋವಲ್ಲಿ ಆ ಮಗುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅಂತ. ಆ ಮಧ್ಯದಲ್ಲಿ ಈ ರೀತಿ ನಿಜಕ್ಕೂ ಕೂಡ ದೊಡ್ಡ ದುರಂತ ಪಾಪ.